ಮುದ್ದೇಬಿಹಾಳದ ಉರ್ದು ಪ್ರೌಢಶಾಲೆಯಲ್ಲಿ 75 ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಈ ವೇಳೆ ಗಣರಾಜ್ಯೋತ್ಸವದ ನಿಮಿತ್ತ ಶಾಲೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ರೈತ ಮುಖಂಡ ನಬಿಲಾಲ್ ದೇಸಾಯಿ ಅವರು ಧ್ವಜಾರೋಹಣ ನೆರವೇರಿಸಿದರು. ಇನ್ನು ಶಾಲಾ ಮಕ್ಕಳಿಂದ ಕವಾಯತ್ ಸಲಾಮಿ ಸ್ವೀಕರಿಸಿದ ಶಾಲಾ ಎಸ್ಡಿಎಂಸಿ ಹಾಗೂ ಮುಖ್ಯ ಅತಿಥಿಗಳು ಶಿಕ್ಷಕ ವೃಂದ ಸಂಯುಕ್ತವಾಗಿ ರೈತ ಮುಖಂಡರಾದ ನಬಿಲಾಲ್ ದೇಸಾಯಿ ಅವರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಮಾತನಾಡಿದ ಹಿರಿಯ ಪತ್ರಕರ್ತರಾದ HR ಭಾಗವಾನ್ ಅವರು, ಮಕ್ಕಳು ಶಿಕ್ಷಣ ರಂಗದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವುದರಿಂದ ಸಂವಿಧಾನ ನಮಗೆ ನೀಡಿದ ಹಕ್ಕುಗಳ ಲಾಭ ಪಡೆಯಬೇಕೆಂದು ಕರೆ ನೀಡಿದರು. ಇನ್ನು ಧ್ವಜಾರೋಹಣ ನೆರವೇರಿಸಿದ ರೈತ ಮುಖಂಡ ನಬಿಲಾಲ್ ದೇಸಾಯಿ ಅವರನ್ನು ಅಭಿನಂದನೆ ಸಲ್ಲಿಸಿದರು. ಇನ್ನು ನ್ಯಾಯವಾದಿ KM ರಿಸಾಲ್ದಾರ್ ಮಾತನಾಡಿ, ರೈತ ಮುಖಂಡರಾದ ನಬಿಲಾಲ್ ದೇಸಾಯಿ ಅವರು ಸಮಾಜದಲ್ಲಿ ಕುಟುಂಬ ಕಲಹ ಇನ್ನಿತರ ಸಮಸ್ಯೆಗಳನ್ನು ಸೌಹಾರ್ದವಾಗಿ ಬಗೆಹರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ. ಅವರ ಈ ಸೇವೆಯನ್ನು ಪರಿಗಣಿಸಿ ಸನ್ಮಾನಿಸಲಾಗುತ್ತಿದ್ದು ಇದು ಹೆಮ್ಮೆಯ ವಿಷಯ ಎಂದರು. ಇದು HR ಭಾಗವನವರು ಮಾಡಿದ ಹೋರಾಟದಿಂದ ನಮ್ಮ ರಸೂಲ್ ದೇಸಾಯಿ ಅವರು ಮಾಡಿದ ಒಂದು ತ್ಯಾಗ ಬಲಿದಾನದಿಂದ ಇದು ಮುನ್ಸಿಪಾಲಿಟಿಯ 7 ಎಕರೆ ಜಾಗೆಯನ್ನು ಅವರು ರಸೂಲ್ ದೇಸಾಯಿ ಅವರು ಆ ದಿನ ಒಂದು ರೆಜುಲೇಷನ್ ಮಾಡಿ ನಮ್ಮ ಉರ್ದು ಶಾಲೆಗೆ ನೀಡಿದರು. ಅದೇ ರೀತಿ ಈ ಶಾಲೆಗಳನ್ನು ಸುಂದರವಾಗಿ ಶಾಲಾ ಕಟ್ಟಡ ನಿರ್ಮಿಸಲು ರಸೂಲ್ ದೇಸಾಯಿ ಅವರು ಪ್ರಯತ್ನಪಟ್ಟರು. ನಮ್ಮ ಶಾಲೆ SDMC ಅಧ್ಯಕ್ಷರಾದ ನಮ್ಮ ಲಾಲ್ ಸಾಬ್ ನೈಕೋಡಿ ನಾವು ಈ ಮಟ್ಟಕ್ಕೆ ನಿಲ್ಬೇಕಾದ್ರೆ, ನಾವು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ, ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಗುರುಗಳನ್ನ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರೇ ಪ್ರಮುಖವಾದ ಕಾರಣರು. ನನಗೆ ಬೆಳೆಸಿದ್ದು ಅವರೇ. ನಾವು ಸಣ್ಣ ಇರುತ್ತಾನೆ ಅವ್ರ ಹತ್ರನೇ ಇದ್ದಿದ್ದೆ. ನನಗೆ ಯಾವತ್ತು ಕೈಚೀಲ ಹಿಡಿದು ಅವ್ರು ಕಲ್ಸಿಲ್ಲ. ಅವ್ರ ಅಂಗಡಿಯಲ್ಲಿ ಏನಾರ ಒಂದು ಸಾಮಾನು ಆಗ್ಬೇಕು ನನಗೆ ಕಲ್ಸಿಲ್ಲ. ಅವರು ಲೀಡರ್ ಆಗಿರ್ಬೇಕಂತ ಕಳಿಸಿದವ್ರಿಗೆ ಅವ್ರಿಗೂ ನಾ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಅಣ್ಣವರಾದ ಮೊಹಮ್ಮದ್ ಸಾತಾಳ್ ಅವರು, ಮುಲಿಮನ್ ಸಾಹೇಬರು, ವಿಶೇಷವಾಗಿ ಆತ್ಮೀಯ ಗೆಳೆಯ ಹೆಗಲಿಗೆ ಹೆಗಲು ಕೊಟ್ಟು ನನಗಿಂತ 1 ವರ್ಷ ಸೀನಿಯರ್ ಅವರು HR ಭಾಗವತ್ ಸಾಹೇಬ್. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ TV, ಮುದ್ದೇಬಿಹಾಳ್.